ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೊಹರಂ ಸ್ಪೆಷಲ್ ಆಗಿ ನಾನು ಇವತ್ತು ಚೊಂಗಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. 2-3 ರೀತಿ ಚೊಂಗಿಯನ್ನು ಮಾಡಿ ತೋರಿಸ್ತಾರೆ. ಈ ಚೊಂಗಿ 15 ದಿನ ಇಟ್ಟರು ಕೆಡಲ್ಲ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡು. ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸಣ್ಣ ಬಟ್ಲೆ ಆದರೆ ಇದು 2 ಬಟ್ಲಾಗಷ್ಟು ಹಿಟ್ಟದ್ರಿ. ಸ್ವಲ್ಪ ಉಪ್ಪು ರೀ. ಈ ಸ್ಪೂನ್ದಿಂದ ನಾನು 6 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ಅದರ ತುಪ್ಪ ಹಾಕಿರೋ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿರಿ, ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಇದು ತುಪ್ಪ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಹಿಟ್ಟು ಬೈಂಡ್ ಆಗಬೇಕು ರೀ. ಆ ರೀತಿ ನೋಡಿ, ಇನ್ನೂ ಇದು ಈ ರೀತಿ ಬೈಂಡ್ ಆಗಬೇಕು. ಇಲ್ಲ ಉದ್ರುದು ಅನ್ಸಾಕತ್ತೈತಂದ್ರೆ ನೀವು ಇನ್ನೊಂದು ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ. ತುಂಬ ಗಟ್ಟಿನೂ ಕಲಿಸಲ್ಲ, ತುಂಬ ಸಾಫ್ಟಾಗಿನೂ ಕಲಿಸಲ್ಲ. ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ನೋಡಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ತುಂಬ ಏನು ಗಟ್ಟಿನೂ ಕಲಿಸಿಲ್ಲ, ತುಂಬ ಸಾಫ್ಟಾಗಿನೂ ಕಲಿಸಿಲ್ಲ. ಈ ರೀತಿ ಇರಲಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಚ್ಚಿಡ್ತೀನಿ ರೀ. ನೋಡಿ, ಈಗ ಇದನ್ನ ತುಪ್ಪ ಹಚ್ಚಿ ನಾನು ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಚೆಂದಾಗಿ ನೆನೆಲಿರಿ. ಈಗ ಪಾಕನ ಮಾಡ್ಕೊತೀನಿ. ಈ ಕಡಾಯಿಗೆ ನಾನು ಎಷ್ಟು ಹಿಟ್ಟನ್ನು ತೊಗೊಂಡಿದ್ದೀನೋ ಅದರಷ್ಟೇ ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಅದೇ ಬಟ್ಲೆನೆ. ಈಗ ಅದರಷ್ಟೇ ನೀರನ್ನು ಹಾಕೋತೀನಿ ರೀ. ನೋಡಿ, ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಈಗ ಇದನ್ನು ಕುದಿಸ್ಕೊಂಡು ತೊಗೋತೀನಿ ರೀ. ಒಂದು 5 ನಿಮಿಷ ಆಗಷ್ಟು ಕುದಿಸ್ಕೊಂಡು ತೊಗೊಂಡು, ಒಂದೇಳೆ ಪಾಕನೂ ಬರಬಾರ್ದು ರೀ. ಈಗ ಜಾಮೂನು ಅಥವಾ ಜಿಲೇಬಿಗೆ ಒಂದು ಥಿಕ್ ಪಾಕನ ಮಾಡಿರ್ತೀವಲ್ಲ, ಆ ರೀತಿ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. 5 ನಿಮಿಷ ಹೈ ಫ್ಲೇಮ್ದಲ್ಲಿಟ್ಟನೆ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಈಗ ಜಾಮೂನು ಜಿಲೇಬಿಗೆ ಏನು ಪಾಕ್ ಮಾಡಿರ್ತೀವಲ್ಲ ಅದೇ ರೀತಿಯೇ ಪ್ಯಾಕ್ ಮಾಡ್ಬೇಕು ರೀ ಇದಕ್ಕೆ. ನೋಡಿ, ತುಂಬಾ ಬಿಸಿ ಅದ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಇದೇನು ಒಂದೇಳೆ ಪಾಕ ಬಂದಿಲ್ಲ, ಗಟ್ಟಿ ಸ್ವಲ್ಪ ಪಾಕ ಬಂದರೆ ಸಾಕ್ರಿ, ಇಷ್ಟೇ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇಷ್ಟೇ ಇರಬೇಕು ರೀ. ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಅನ್ಕತಕ್ಕ ಸೈಡಿಗೆ ತೆಗೆದಿಡ್ತೀನಿ ರೀ. ನೋಡಿ, ಈಗ 15 ನಿಮಿಷ ಆಗಿದ್ರೆ ಹಿಟ್ಟನ್ನು ನೋಡಿರಿ ಎಷ್ಟು ಚಂದ ನೆಂದದ್ರಿ. ಇದೇ ರೀತಿ ಸಾಫ್ಟಾಗಿಯೇ ನೆನಿಬೇಕು ರೀ. ಇನ್ನೊಂದು ಸ್ವಲ್ಪ ಇದನ್ನು ನಾದ್ಕೋತೀನಿ ರೀ. ನೋಡಿ, ನಾದಷ್ಟು ಭಾರಾಕಿ ನಾದಷ್ಟು ಇನ್ನಷ್ಟು ಹಿಟ್ಟು ಸಾಫ್ಟ್ ಆಗ್ತದೆ ರೀ. ನೋಡಿ, ಇದೇ ರೀತಿಯೇ ಆಗ್ಬೇಕು ರೀ. ಈ ಉಳ್ಳಿಗಳನ್ನ ಮಾಡ್ಕೋತೀನಿ ನಾನು. ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ. ತುಂಬ ಏನು ದೊಡ್ಡವಲ್ಲ, ಚಪಾತಿ ಅಷ್ಟಲ್ಲ. ನೋಡಿ, ಇಷ್ಟಿಷ್ಟೇ ಮಾಡ್ಕೋತೀನಿ ನೋಡಿರಿ. ಈಗ ಉಳಿದಿದ್ದು ಉಳ್ಳಿಯನ್ನು ರೆಡಿ ಮಾಡ್ಕೋತೀನಿ ರೀ. ಇಷ್ಟಿಷ್ಟೇ ಮಾಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ರೀ. ನಾ ಇದನ್ನು ನೋಡಿ ಒಂದನ್ನು ಲಟ್ಟಿಸಿ ತೋರಿಸಿ ನೀವು ಮುಚ್ಚಿಡ್ತೀನಿ ರೀ. ಒಣಗಬಾರ್ದು ರೀ ಇದು ಹಿಟ್ಟು. ಅದಕ್ಕೆ ಮುಚ್ಚಿ ಪ್ಲೇಟ್ ಅಥವಾ ಬಟ್ಟೆನ ಮುಚ್ಚಿಡ್ರಿ. ಈಗ ಇದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ತೆಳುವಾಗಿ ಲಟ್ಟಿಸ್ಬೇಕು ರೀ. ನೋಡಿ, ಮೈದಾ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇಲ್ಲ ನಮ್ಮ ಮೈದಾ ಬೇಡ, ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ಇದನ್ನು ನೀವು ಗೋಧಿ ಹಿಟ್ಟಿನಲ್ಲೂ ಮಾಡ್ಕೊರಿ, ನಡೀತದೆ. ಅಷ್ಟೇ ಉಳ್ಳಿಲೆ ಇಷ್ಟು ದೊಡ್ಡದನ್ನಾಗಿ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ ರೀ ನಾನು. ನೋಡಿ, ಈ ರೀತಿ ತೆಳುವಾಗಿಯೇ ಉಳಿದಿದ್ದನ್ನು ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ತೆಗೆದ್ಬಿಟ್ಟು ತಗೋತೀನಿ ರೀ ನಾನು. ನೋಡಿ, ಒಂದನ್ನು ಲಟ್ಟಿಸಿ ತೋರಿಸಿನಿ, ಆ ಉಳಿದಿದ್ದನ್ನು ಲಟ್ಟಿಸಿ ತಗೋತೀನಿ ರೀ ಒಮ್ಮೆಲೆ. ನೋಡಿ, ಎಲ್ಲವನ್ನು ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಲಾಸ್ಟ್ನೇದು ಇಲ್ಲೇ ಅದ ರೀ. ನೋಡಿ, ಈಗ ಇದಕ್ಕೊಂದು ಸ್ವಲ್ಪ ತುಪ್ಪನ ಹಚ್ಕೋಬೇಕು ರೀ. ತುಪ್ಪ ಹಚ್ಕೊಂಡು ನೋಡಿ ಇದ್ರ ಮೇಲೆ ಹಿಟ್ಟನ್ನು ಹಾಕ್ಬೇಕು ರೀ. ಅಂದ್ರೆ ಪದರಾಗಿ ಚೆನ್ನಾಗಿ ಬರ್ತಾವೆ ರೀ. ನೋಡಿ, ಈಗ ಒಂದೊಂದನ್ನಾಗಿ ಇದೇ ರೀತಿ ಸೇಮ್ ಮಾಡ್ಕೊತ ಹೋಗ್ತೀನಿ ರೀ. ನಾನು 6 ಇವು ಏನು ತೆಳು ಚಪಾತಿ ಅದಾವಲ್ಲ ರೀ, ಇವು ಮೈದಾ ಹಿಟ್ಟಿನ ಇದನ್ನು ಮಾಡಿದೆ 6 ಇಟ್ಕೋತೀನಿ ರೀ. 5 ಇಟ್ಕೋಬೋದು, 6 ಇಟ್ಕೋಬೋದು. ಎಷ್ಟು ಇಟ್ಕೋತೀವಲ್ಲ ಅಷ್ಟು ಲೇಯರಾಗಿ ಚೆನ್ನಾಗಿ ಬರ್ತಾವೆ. ಅದರ ಪ್ರತಿಯೊಂದಕ್ಕೂ ಈ ರೀತಿ ತುಪ್ಪ ಮತ್ತು ಹಿಟ್ಟನ್ನು ಈ ರೀತಿ ಹಾಕೋದೇ ಹೋಗ್ಬೇಕು. ನೋಡಿ, ತುಪ್ಪ ಹಚ್ಚಿ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು. ನೋಡಿ, ಒಂದು 3 ಮಾಡಿ ತೋರಿಸಿದ್ದೀನಿ. ಇನ್ನೂ 3 ಅದೇ ರೀತಿಯೇ ಹಾಕ್ಕೊಂಡ್ಬಿಟ್ಟು ಮಾಡ್ಕೋತೀನಿ ರೀ. ನೋಡಿ, ಒಂದಕ್ಕೊಂದು ಅಂಟು ಬರ್ತೈತೆ ಹೇಳಿ ನಾನು ಒಮ್ಮೆಲೆ ಲಟ್ಟಿಸಿಟ್ಟಾಗ ಸ್ವಲ್ಪ ಹಿಟ್ಟು ಹಚ್ಚಿ ಒಂದ್ರ ಮೇಲೆ ಒಂದು ಇಟ್ಟಿದ್ದೆ ರೀ ಅವನು. ನೋಡಿ, 6 ಹಾಕಿದ್ದೀನಿ ರೀ. ಈಗ ಈ ರೀತಿ ಹಾಕ್ಕೊಂಡಿದ್ದೀನಿ. ಇವು 6 ಹಾಕ್ಕೊಂಡ್ಮೇಲೂ ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಸಾವಕಾಶ ಲಟ್ಸ್ಕೋಬೇಕು ರೀ. ಇದನ್ನು ಭಾರ ಹಾಕಿ ಲಟ್ಟಿಸ್ಬಾರ್ದು ರೀ. ಅಷ್ಟೇ ಸ್ಲೋ ಆಗಿ ಸಾವಕಾಶ ಭಾರ ಹಾಕ್ಲಾರ್ದಂಗೆ ಲಟ್ಸ್ಕೊಳ್ದ್ರಿ ಇದನ್ನು. ಇನ್ನೊಂದು ಚೂರು ನೋಡಿರಿ, ಸ್ವಲ್ಪ ಲಟ್ಸ್ಕೊರಿ. ನೀಟಾಗಿ ಅದು ಹಿಟ್ಟು ಎಣ್ಣೆಯಲ್ಲಿ ಹಚ್ಚಿರ್ತೀವಲ್ಲ, ನೀಟಾಗಿ ಒಂದಕ್ಕೊಂದು ಕರೆಕ್ಟಾಗಿ ಕೊಂಡಿರ್ತದೆ. ಈಗ ಲಾಸ್ಟ್ನೇದು ಏನಿರ್ತದಲ್ಲ ಪದರ, ಅದಕ್ಕೂ ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮತ್ತೆ ಹಿಟ್ಟನ್ನು ಹಚ್ಕೋತೀನಿ.
ನೋಡಿ ತುಂಬಾ ಪದರ ಪದರಾಗಿ ಲೇಯರಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ ಈ ರೀತಿ ನೋಡಿ ಸುತ್ತಕೊಂಡು ಈ ರೀತಿ ಸುತ್ತಬೇಕ್ರಿ. ಅಥವಾ ಒಬ್ಬೊಬ್ಬರು ಉದ್ದುದ್ದಾಗೇ ಕಟ್ ಮಾಡ್ಕೊಂಡ್ಬಿಟ್ಟು ಸುತ್ತಿ ಆ ರೀತಿನೂ ಮಾಡ್ತಾರೆ. ಅದಕ್ಕಿಂತ ಈಸಿಯಾಗಿ ಇದೇ ರೀತಿಯೇ ಮಾಡ್ಕೊಬೋದು ರೀ. ನೋಡಿ ಸೈಡಿಂದ ಅಷ್ಟನ್ನೇ ತೆಗೆದು ಬಿಡ್ತೀನಿ ನಾನು. ಈಗ ನೋಡಿರಿ ಒಂದೇ ಅಳತಿ ಈ ರೀತಿ ಕಟ್ ಮಾಡ್ಕೊಂಡ್ರಿ. ನೋಡಿರಿ ಇಲ್ಲೇ ನೋಡಿರಿ ಎಷ್ಟು ಲೇಯರ್ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ನೋಡಿ ಇದೇ ರೀತಿಯೇ ಬರ್ಬೇಕು ರೀ ಇದು. ನೋಡಿ ಈ ರೀತಿ ಮಾಡಿಕೊಂಡು ಇಷ್ಟಿಷ್ಟೇ ಒತ್ತಿ ನೋಡಿ ಹಿಂಗೆ ಉಳ್ಳಿಗಳನ್ನ ರೆಡಿ ಮಾಡ್ಕೊಬೇಕ್ರಿ. ಇದನ್ನು ಉಳಿದಿದ್ದನ್ನು ನಾನು ಇದೇ ರೀತಿಯೇ ಒಮ್ಮೆಲೆ ಎಲ್ಲನೂ ರೆಡಿ ಮಾಡ್ಕೊತೀನಿ ರೀ. ನೋಡಿ ಇದೇ ರೀತಿಯೇ ಬರ್ಬೇಕ್ರಿ. ನೋಡಿ ಈಗ ಇನ್ನೊಂದು ಸ್ವಲ್ಪನೇ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ಒಂದೇ ಅಳತಿ ಲಟ್ಟಿಸ್ಬೇಕು ರೀ. ಒಂದು ಕಡೆ ತೆಳು ಒಂದು ಕಡೆ ದಪ್ಪು ಅಲ್ಲ, ಸ್ವಲ್ಪನೇ ಭಾಳ ಭಾರ ಹಾಕಿನೂ ಲಟ್ಟಿಸ್ಬೇಡ್ರಿ ಇದನ್ನು. ಅಷ್ಟೇ ನೀಟಾಗಿ ನೋಡಿರಿ ತೆಳು ದಪ್ಪು ಬರ್ಬಾರ್ದು, ಒಂದೇ ರೀತಿಯಲ್ಲಿ ಈ ರೀತಿ ಎಲ್ಲವನ್ನು ಲಟ್ಟಿಸ್ಬಿಟ್ಟು ತೊಗೋತೀನಿ. ನೋಡಿ ಎಷ್ಟು ಲೇಯರಾಗಿ ಎಷ್ಟು ಚೆನ್ನಾಗಿ ಕಾಣುತ್ತಾ ಒಂದೇ ರೀತಿಯಲ್ಲಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿರಿ ಇವ್ನ ಕರಿಲಿಕ್ಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿರಿ ಎಲ್ಲನೂ ಎಷ್ಟು ಚೆನ್ನಾಗಿದೆ ಬಂದವ್ರಿ. ನೋಡಿರಿ ಎಣ್ಣೆನೂ ಕಾಯ್ದದ. ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿದೆ. ಇದು 6 ಲೇಯರ್ ಇರೋದ್ರಿಂದ ಲೋ ಫ್ಲೇಮ್ದಲ್ಲಿಟ್ಟೇ ಕರಿಬೇಕ್ರಿ. ಇಲ್ಲಾಂದರೆ ಏನಾಗಿರ್ತದೆ ಒಳಗಿನ ಲೇಯರು ಅವು ಬೇಯ್ದಿರಲ್ಲ, ಹಸಿನೇ ಉಳಿದ್ಬಿಟ್ಟಿರ್ತಾರೆ. ಲೈಟಾಗಿ ಕೆಂಪು ಕಲರ್ ಆಗೋವರೆಗೂ ಕರಿತೀನಿ ರೀ. ನೋಡಿ ಈ ರೀತಿ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ನೋಡಿ ಇಷ್ಟನ್ನೇ ತಗೋತೀನಿ ರೀ. ತುಂಬ ಕೆಂಪಗೂ ಕರೆದ್ಬಿಟ್ಟು ತೊಗೊಳ್ಳಲ್ಲ, ಇಷ್ಟು ಕರೆದ್ರೆ ಸಾಕು. ನೋಡಿರಿ ಈಗ ಈ ರೀತಿ ಕರೆದ್ಬಿಟ್ಟು ತೊಗೊಂಡಿದ್ದೆನಲ್ಲ, ಇವನು ಬಿಸಿನೇ ಪಾಕ ಒಳಗೆ ಹಾಕಬೇಕು. ಪಾಕನೂ ಆರಿರ್ತದಲ್ಲ ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ರೀ. ನಾನು ಪಾಕನೂ ಈಗ ಸ್ವಲ್ಪ ಬಿಸಿ ಅದ್ರಿ, ಅದು ಆರಿರ್ತದೆ. ಈಗ ಇವನು ಬಿಸಿನೇ ಆ ಪಾಕನಲ್ಲಿನೇ ಹಾಕ್ಬೇಕು ರೀ. ನೋಡಿ ಸ್ವಲ್ಪ ಪಾಕನೂ ಬಿಸಿ ಮಾಡಿನೇ ತೊಗೊಂಡಿದ್ದೀನಿ ರೀ ನಾನು. ನೋಡಿ ಈಗ ನೀವು ಎಣ್ಣೆ ತೆಗಿತೀವಲ್ಲ ರೀ, ಬಿಸಿ ಇರುವಾಗಲೇ ಪಾಕದಲ್ಲಿ ಹಾಕಿಬಿಡ್ಬೇಕು ರೀ. ನೋಡಿ ಇನ್ನೊಂದು ಸ್ವಲ್ಪ ಪಾಕನ ಮೇಲಿಂದನೂ ಹಾಕ್ತೇನೆ ನೋಡಿರಿ. ಈ ರೀತಿ ಹಾಕ್ಬಿಟ್ಟು 2 ನಿಮಿಷ ಅಥವಾ 2 ರಿಂದ 3 ನಿಮಿಷ ಅಥವಾ 2ನೇ ನಿಮಿಷ ಸಾಕ್ರಿ. ಇಷ್ಟೇನ ಈ ಪಾಕದಲ್ಲಿ ಬಿಡ್ಬೇಕು ರೀ. ಇದನ್ನು ಅಷ್ಟೇ ಲೈಟ್ ಸ್ವೀಟ್ ಅದೆಲ್ಲನೂ ಅವೇನು ಮಾಡ್ತಾವ್ರಿ ಹೀರ್ಕೋದು ಪಾಕನ. ನೋಡಿ 2-3 ರೀತಿ ಚೊಂಗೆಯನ್ನು ಮಾಡಿರ್ತಾರೆ. ಬೆಲ್ಲದ ಚೊಂಗೆನೂ ಮಾಡ್ತಾರೆ, ಅಥವಾ ಮುದ್ದೆ ಸಕ್ಕರೆ ಸಿಗ್ತದೆ ಆ ಪುಡಿ ಸಕ್ಕರೆ ಹಾಕಿಬಿಟ್ಟು ಚೊಂಗೆ ಮಾಡ್ತಾರೆ. ಆದರೆ ಈ ರೀತಿ ಮಾಡ್ಕೊಂಡಿದ್ದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿರಿ ಒಂದು 2 ನಿಮಿಷ ಆದಮೇಲೆ ಪಾಕ ಒಳಗಿನ ತೆಗೆದು ಬಿಡ್ಬೇಕು ರೀ ಪಾಕನೆಲ್ಲ. ನೋಡಿ ಈ ರೀತಿ ಪಾಕನ ಜಾನಿಸ್ಬಿಟ್ಟು ತಕ್ಕೋತೀನಿ. ನೋಡಿರಿ ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ. ಪಾಕ ಲೈಟ್ ಬಿಸಿ ಇರ್ಬೇಕು ರೀ. ಈಗ ಈ ಪ್ಲೇಟಲ್ಲಿ ನಾನು ತಗೊಂಡಿದ್ದೀನಿ ರೀ ಇದನ್ನು. ನೋಡಿ ಚೋಂಗೆ ಅಂದರೆ ಇದಕ್ಕೆ ಒಣ ಕೊಬ್ಬರಿ ಕಂಪಲ್ಸರಿಯಾಗಿ ಇರಬೇಕು ರೀ. ಚೋಂಗೆ ಟೇಸ್ಟು ಒಣ ಕೊಬ್ಬರಿಯಿಂದನೇ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ. ನೋಡಿ ಕೊಬ್ಬರಿ ನಿಮ್ಗೆ ಜಾಸ್ತಿ ಕಡಿಮೆ ನೀವು ಮಾಡ್ಕೊಬೋದು, ನಿಮ್ಗೆ ಇಷ್ಟ ಇದ್ರೆ ನೀವು ಜಾಸ್ತಿನೂ ಹಾಕೋಬೋದು. ನೋಡಿ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಗಸಗಸೆಯನ್ನು ಹಾಕ್ತಿದ್ದೀನಿ. ಚೋಂಗೆ ಸ್ಪೆಷಲೇ ಕೊಬ್ಬರಿ ಮತ್ತು ಗಸಗಸೆಯಿಂದನೇ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಡ್ರೈ ಫ್ರೂಟ್ಸ್ ನೀವು ಹಾಕೋಬೋದು ಬಿಡ್ಬೋದು, ನಡೀತದೆ, ಅದು ಆಪ್ಷನಲ್. ಆದರೆ ಕೊಬ್ಬರಿ ಗಸಗಸೆಯಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನಾನು ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ರೀ. ಕಾಜು ಮತ್ತು ಬಾದಾಮನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದು ಅವು ಹಾಕ್ರಿ, ಅಥವಾ ನೀವು ಪಿಸ್ತಾನೂ ಹಾಕ್ಬೋದು. ಇಲ್ಲ ನಮ್ಮ ಕೊಬ್ಬರಿ ಗಸಗಸೆ ಅಷ್ಟೇ ಸಾಕಂದ್ರೆ ಅದೇ ರೀತಿಯೂ ಮಾಡ್ಕೊಬೋದು ರೀ. ನಾನು ಒಂದು ಸ್ವಲ್ಪ ಕಾಜು ಮತ್ತು ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿನೇ ಹಾಕ್ತಾಯಿದ್ದೀನಿ ರೀ. ತುಂಬಾ ಟೇಸ್ಟಿಯಾಗಿರುವಂಥ ಚೋಂಗೆ ಈಗ ಮೊಹರಂ ಸ್ಪೆಷಲ್ ಚೋಂಗೆ ರೆಡಿ ಆಗ್ಯಾವ್ರಿ. ಇವನು ಮೊಹರಂದಲ್ಲಿ ಅಷ್ಟೇ ಅಲ್ಲ, ನೀವೆಲ್ಲ ಜರ್ನಿ ಟ್ರಿಪ್ಪು ಊರಿಗೆ ಅದು ಹೊಂಟಿದ್ರಂದ್ರೂ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ರೀ. ತುಂಬಾ ಚೆನ್ನಾಗಿರ್ತಾವೆ ರೀ ಟೇಸ್ಟ್. ಇವು 15 ದಿನ ಇಟ್ರೂ ಕೇಳಲ್ಲ ರೀ. ಈ ಚೊಂಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್